ಅವರ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಈ ಒಂದು ಸುಂದರವಾದಂತಹ ದೇವಸ್ಥಾನವನ್ನು ನಿರ್ಮಾಣ ಮಾಡಿಸಿ ಇದಕ್ಕೆ ಅಭಿನವ ಶಂಕರಾಲಯ ಅನ್ನುವಂತಹ ಒಂದು ಹೆಸರನ್ನು ಇಡಲಾಗಿತ್ತು. ಜಗದ್ಗುರು ಶ್ರೀ ಸಚ್ಚಿದಾನಂದ ಶಿವಾಭಿನವ ನೃಸಿಂಹಭಾರತಿ ಮಹಾಸ್ವಾಮಿಗಳವರು ಅನೇಕ ವಿಧವಾದಂತಹ ಕಾರ್ಯಗಳನ್ನು ಮಾಡಿದ್ದಾರೆ. ಅವರ ಅವತಾರ ಕಾರ್ಯಗಳನ್ನು ಹೇಳ್ತಾ ಹೋದರೆ ಅದಕ್ಕೆ ತುಂಬ ಸಮಯ ಆಗುತ್ತೆ. ಅದು ಎಷ್ಟು ಸಂಕ್ಷೇಪವಾಗಿ ಹೇಳಲಿಕ್ಕೆ ಸಾಧ್ಯವೇ ಆಗುವುದಿಲ್ಲ. ಇವತ್ತಿನ ದಿವಸ ನಮ್ಮ ದೇಶದಲ್ಲಿ ಈ ಒಂದು ವೈದಿಕ ಮಾರ್ಗ, ವೈದಿಕ ವಿದ್ಯೆಯು ಇವತ್ತಿನ ದಿವಸ ಈ ವೇದಶಾಸ್ತ್ರಗಳ ವಿದ್ಯೆ ಇದಿವತ್ತು ಜೀವಂತವಾಗಿದೆ ಅಂತಂದರೆ ಅದಕ್ಕೆ ಕಾರಣ ಜಗದ್ಗುರು ಸಚ್ಚಿದಾನಂದ ಶಿವಾಭಿನವ ನೃಸಿಂಹಭಾರತಿ ಮಹಾಸ್ವಾಮಿಗಳವರು. ಅವರ ಕಾಲದಲ್ಲಿ ಅಂದರೆ ಅವರು ಪೀಠಾಧಿಪತಿಗಳಾಗಿದ್ದಂತಹ ಕಾಲದಲ್ಲಿ ಅಂದರೆ 1879ರಿಂದ 1912 ತನಕ ಆ ಕಾಲದಲ್ಲಿ ತುಂಬ ಪರಕೀಯರ ಆಕ್ರಮಣ ವಿಪರೀತವಾಗಿ ಎಲ್ಲ ಕಡೆಯೂ ಸಹ ಈ ವೈದಿಕ ವಿದ್ಯೆಯು ತುಂಬ ಕ್ಷೀಣವಾಗ್ತಾ ಇತ್ತು. ನಮ್ಮ ಸನಾತನ ಹಿಂದೂ ಧರ್ಮಕ್ಕೆ ಮೂಲಗಳಾಗಿರತಕ್ಕಂತಹ ಶಾಸ್ತ್ರಗಳು ತುಂಬ ಕ್ಷೀಣವಾಗ್ತಾ ಇದ್ದು, ಇದನ್ನು ನೋಡಿ ಇದನ್ನು ಉದ್ಧಾರ ಮಾಡಬೇಕು ಅನ್ನುವಂತಹ ದೃಷ್ಟಿಯಿಂದ ಅವರು ಈ ಅನೇಕ ಕಡೆಗಳಲ್ಲಿ ವೇದಶಾಸ್ತ್ರ ಪಾಠಶಾಲೆಗಳನ್ನು ಪ್ರಾರಂಭ ಮಾಡಿಸಿ ಅತ್ಯಂತ ವಿಸ್ತೃತವಾಗಿ ಈ ಒಂದು ವೈದಿಕ ವಿದ್ಯಾಭ್ಯಾಸಕ್ಕೆ ಒಂದು ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಅದರಿಂದ ಆ ವೈದಿಕ ವಿದ್ಯೆಯು ಉಳಿದಿದೆ. ಅದರಿಂದ ನಮ್ಮ ಸನಾತನ ಧರ್ಮವು ಇವತ್ತಿನ ದಿವಸ ಉಳಿದಿದೆ. ಹಾಗಾಗಿ ಈ ರೀತಿಯಾಗಿ ತದನಂತರ ಕಾಲದಲ್ಲಿ ಅಂದರೆ 1900 ಮತ್ತು 1910 ಈ ವರ್ಷಗಳ ನಂತರ ಕಾಲದಲ್ಲಿ ಯಾರ್ಯಾರು ನಮ್ಮ ದೇಶದಲ್ಲಿ ಪ್ರಸಿದ್ಧವಾಗಿ ಈ ವೇದಶಾಸ್ತ್ರ ವಿದ್ಯೆಗಳನ್ನು ಪ್ರಚಾರ ಮಾಡಿದಾರೋ ಅವರೆಲ್ಲರಿಗೂ ಸಹ ಪ್ರೇರಣೆಯನ್ನು ಇದನ್ನು ಮಾಡುವುದಕ್ಕಾಗಿ ಒಂದು ವಿಶಿಷ್ಟವಾದ ಪ್ರೇರಣೆಯನ್ನು ಕೊಟ್ಟವರು, ಅವರೆಲ್ಲರಿಗೂ ಸಹ ಆದರ್ಶಭೂತರಾಗಿರ್ತಕ್ಕಂಥವರು ಜಗದ್ಗುರು ಸಚ್ಚಿದಾನಂದ ಶಿವಾಭಿನವ ನೃಸಿಂಹಭಾರತಿ ಮಹಾಸ್ವಾಮಿಗಳವರು. ಹಾಗಾಗಿ ಅಂತಹ ಒಂದು ಕಾಲದಲ್ಲಿ ತುಂಬ ಕ್ಲಿಷ್ಟವಾದಂತಹ ಒಂದು ಪರಿಸ್ಥಿತಿಯಲ್ಲಿ ಅನೇಕ ಕಡೆಗಳಲ್ಲಿ ಈ ವೈದಿಕ ವಿದ್ಯೆ ಮತ್ತು ಈ ಸನಾತನ ಧರ್ಮದ ಪ್ರಚಾರಕ್ಕಾಗಿ ಒಂದು ವಿಶಿಷ್ಟವಾದಂತಹ ಕಾರ್ಯಗಳನ್ನು ಮಾಡಿರ್ತಕ್ಕಂಥವರು ಅವರು. ಅದೇ ರೀತಿಯಾಗಿ ಇವತ್ತು ಶಂಕರ ಭಗವತ್ಪಾದಾಚಾರ್ಯರು ಅತ್ಯಂತ ಅಮೂಲ್ಯವಾದಂತಹ ಎಲ್ಲ ಜನರ ಆತ್ಮೋದ್ಧಾರಕ್ಕಾಗಿ ಅತ್ಯಂತ ಅವಶ್ಯಕವಾಗಿ ಏನೇನು ಉಪದೇಶಗಳನ್ನು ಮಾಡಿದ್ದಾರೆ ಅನ್ನುವಂತಹ ಎಲ್ಲ ವಿಷಯಗಳನ್ನು ಇವತ್ತಿನ ದಿವಸ ನಾವು ತಿಳ್ಕೊಳ್ತಾ ಇದ್ದೀವಿ ಅಂತಂದರೆ ಅದಕ್ಕೂ ಅವರು ಮಾಡಿರ್ತಕ್ಕಂತಹ ಅನುಗ್ರಹವೇ ವಿಶೇಷವಾದಂತಹ ಒಂದು ಕಾರಣ. ಯಾಕೆಂತಂದರೆ ಅನೇಕ ಆ ಶಂಕರ ಭಗವತ್ಪಾದಾಚಾರ್ಯರು ಸಮಗ್ರವಾಗಿ ಯಾವ ಗ್ರಂಥಗಳನ್ನು ರಚನೆ ಮಾಡಿದ್ದಾರೋ ಆ ಎಲ್ಲ ಗ್ರಂಥಗಳನ್ನು ಒಂದೇ ಕಡೆ ಅಷ್ಟೂ ಗ್ರಂಥಗಳನ್ನು ಬೇರೆ ಬೇರೆ ಸಂಪುಟಗಳನ್ನಾಗಿ ಮಾಡಿ ಅಷ್ಟನ್ನು ಒಟ್ಟಿಗೆ ಪ್ರಕಾಶನ ಮಾಡಿದಂಥವರು ಸಚ್ಚಿದಾನಂದ ಶಿವಾಭಿನವ ನೃಸಿಂಹಭಾರತಿ ಮಹಾಸ್ವಾಮಿಗಳವರು. ಆದ್ದರಿಂದ ಇವತ್ತಿನ ದಿವಸ ಶಂಕರರ ಒಂದು ಸಾಹಿತ್ಯ, ಶಾಂಕರ ಸಾಹಿತ್ಯವನ್ನು, ಶಂಕರಾಚಾರ್ಯರ ಆ ಅಮೃತ ವಾಣಿಯನ್ನು ನಾವೆಲ್ಲರೂ ಸಹ ಕೇಳಲಿಕ್ಕೆ ಸಾಧ್ಯವಾಗ್ತಾ ಇದೆ. ಆ ವಾಣಿಯನ್ನು, ಅವರ ಗ್ರಂಥಗಳನ್ನು ಪಠಣ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇದೆ. ಮತ್ತು ಇನ್ನೂ ವಿಶೇಷವಾಗಿ ಎಲ್ಲದಕ್ಕಿಂತ ಮುಖ್ಯವಾಗಿ ಪ್ರತಿ ವರ್ಷ ವೈಶಾಖ ಶುಕ್ಲ ಪಂಚಮಿ, ಆ ವೈಶಾಖ ಶುಕ್ಲ ಪಕ್ಷದಲ್ಲಿ ಎಲ್ಲ ಕಡೆಯೂ ಸಹ ಶಂಕರ ಭಗವತ್ಪಾದಾಚಾರ್ಯರ ಒಂದು ಜಯಂತಿ ಆಚರಣೆ ಆಗ್ತಾ ಇದೆ ಅಂತಂದ್ರೆ ಅದನ್ನು ಅಪ್ಪಣೆ ಮಾಡಿರ್ತಕ್ಕಂಥವ್ರು ಎಲ್ಲ ಕಡೆಯೂ ಸಹ ಪ್ರತಿಯೊಬ್ಬ ಆಸ್ತಿಕನು ಶಂಕರ ಭಗವತ್ಪಾದಾಚಾರ್ಯರ ವಿಷಯದಲ್ಲಿ ಅಪಾರವಾದಂತಹ ಕೃತಜ್ಞತೆಯಿಂದ ಇದ್ದು ಅವರ ಜಯಂತ್ಯುತ್ಸವವನ್ನು ಆಚರಣೆ ಮಾಡಬೇಕು, ಅವರ ಆರಾಧನೆಯನ್ನು ಮಾಡಬೇಕು, ಅವರ ಉಪದೇಶಗಳನ್ನು ಮನನ ಮಾಡಬೇಕು, ಆಚರಣೆ ಮಾಡಬೇಕು ಅಂತ ಅಪ್ಪಣೆ ಕೊಡಿಸಿದವರು ಜಗದ್ಗುರು ಶ್ರೀ ಸಚ್ಚಿದಾನಂದ ಶಿವಾಭಿನವ ನೃಸಿಂಹಭಾರತಿ ಮಹಾಸ್ವಾಮಿಗಳವರು. ಈ ರೀತಿಯಾಗಿ ಅನೇಕ ವಿಧವಾದಂತಹ ಕಾರ್ಯಗಳನ್ನು ಅವರು ಮಾಡಿದ್ದಾರೆ. ಇಲ್ಲೆಲ್ಲ ಕಡೆ ಪಾಠಶಾಲೆಗಳನ್ನು, ಅನೇಕ ಕಡೆಗಳಲ್ಲಿ ವೇದಶಾಸ್ತ್ರ ಪಾಠಶಾಲೆಗಳನ್ನು ಪ್ರಾರಂಭ ಮಾಡಿದ್ರು ಅಂತ ಹೇಳಿದ್ವಿ. ಅದೇ ರೀತಿಯಾಗಿ ಇವತ್ತಿನ ದಿವಸ ನಮ್ಮ ಭಾರತದಲ್ಲಿ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂತಹ ಒಂದು ವಿಶ್ವವಿದ್ಯಾಲಯ ಕಾಶಿಯಲ್ಲಿ, ವಾರಾಣಸಿಯಲ್ಲಿ, ಆ ಪರಮ ಪವಿತ್ರವಾದಂತಹ ವಾರಾಣಸಿ ಕ್ಷೇತ್ರದಲ್ಲಿ ಬೆನಾರಸ್ ಹಿಂದೂ ಯೂನಿವರ್ಸಿಟಿ ಇದೆ, ಬೆನಾರಸ್ ಹಿಂದೂ ವಿಶ್ವವಿದ್ಯಾಲಯ ಇದೆ. ಆ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡುವುದರಲ್ಲಿ ವಿಶೇಷವಾಗಿ ಅನುಗ್ರಹವನ್ನು ಮಾಡಿರ್ತಕ್ಕಂಥವರು ಸಚ್ಚಿದಾನಂದ ಶಿವಾಭಿನವ ನೃಸಿಂಹಭಾರತಿ ಮಹಾಸ್ವಾಮಿಗಳವರು. ಅವರ ಒಂದು ವಿಶೇಷ ಬಲ್ಲಿ ಈ ಕಡೆ ಮಾತ್ರ ಅಲ್ಲ, ಉತ್ತರ ಭಾರತದಲ್ಲೂ ಸಹ ಇವರ ಒಂದು ವಿಶೇಷವಾದಂತಹ ಪ್ರೇರಣೆ, ಇವರ ಒಂದು ವಿಶೇಷವಾದಂತಹ ಅನುಗ್ರಹವನ್ನು ಪಡ್ಕೊಂಡು ಅದರ ಕಾರ್ಯವು ಪ್ರಾರಂಭವಾಗಿ ತದನಂತರ ಕಾಲದಲ್ಲಿ, ಅವರ ನಂತರದ ಕಾಲದಲ್ಲಿ ಅದರ ಆರಂಭವಾಯಿತು.
ಅದರ ಕಾರ್ಯಗಳು ಇದನ್ನೆಲ್ಲ ಮಾಡುವಂತಹ ಇದಕ್ಕೆ ಮಾಡುವುದಕ್ಕೆ ಒಂದು ವಿಶೇಷವಾದಂತಹ ಅನುಗ್ರಹವನ್ನು ಮಾಡಿರ್ತಕ್ಕಂಥವ್ರು ಅವರು. ಅವರ ಆಶೀರ್ವಾದಗಳನ್ನು ಪಡ್ಕೊಂಡು ನಂತರ ಕಾಲದಲ್ಲಿ ಅದನ್ನ ಅಲ್ಲಿ ಪ್ರಾರಂಭ ಮಾಡಲಾಯಿತು. ಹಾಗಾಗಿಯೇ ಇವತ್ತಿಗೂ ಸಹ ಅಲ್ಲಿ BHU ಹೋಗಿ ನೋಡಿದ್ರೆ, ಬನಾರಸ್ ಹಿಂದೂ ಯೂನಿವರ್ಸಿಟಿಗೆ ಹೋಗಿ ನೋಡಿದ್ರೆ, ಅಲ್ಲಿ ಅವರ ಗುರುಗಳು ಅಂದ್ರೆ ಜಗದ್ಗುರು ಶ್ರೀ ವೃದ್ಧನರಸಿಂಹ ಭಾರತಿಗಳು ಅಂತ ನಾವು ಹೇಳ್ತೀವಿ, ಪ್ರಸಿದ್ಧವಾಗಿ ಹೇಳುವುದು ಹಾಗೆ. ಜಗದ್ಗುರು ನರಸಿಂಹ ಭಾರತಿ ಮಹಾಸ್ವಾಮಿಗಳವರ ಒಂದು ಪಾದುಕೆ ಇವತ್ತಿಗೂ ಸಹ ಅಲ್ಲಿ ವಿಶ್ವವಿದ್ಯಾಲಯದಲ್ಲಿದೆ. ಅದನ್ನು ಇವತ್ತಿಗೂ ಸಹ ನಾವು ನೋಡಬಹುದಾಗಿದೆ. ಈ ರೀತಿಯಾಗಿ ಅತ್ಯಂತ ವಿಸ್ತಾರವಾಗಿ ಹೇಗೆ ಜಗದ್ಗುರು ಶಂಕರ ಭಗವತ್ಪಾದಾಚಾರ್ಯರು ಧರ್ಮ ಪ್ರಚಾರವನ್ನು ಎಲ್ಲ ಕಡೆಯೂ ಸಹ ಮಾಡಿದ್ದಾರೋ, ಅದೇ ರೀತಿಯಾಗಿ ಆ ಸನಾತನ ಧರ್ಮವನ್ನು ವಿಶೇಷವಾದಂತಹ ಒಂದು ಪರಿಶ್ರಮದಿಂದ ಇದು ಶಾಶ್ವತವಾಗಿ ಇರುವಂತೆ ಮಾಡಿದಂಥವರು ಜಗದ್ಗುರು ಶ್ರೀ ಸಚ್ಚಿದಾನಂದ ಶಿವಾಭಿನವ ನರಸಿಂಹ ಭಾರತಿ ಮಹಾಸ್ವಾಮಿಗಳವರು. ಅವರ ಪವಿತ್ರವಾದಂತಹ ಒಂದು ಈ ಜನ್ಮಸ್ಥಳದಲ್ಲಿ ಸರಿಯಾಗಿ 100 ವರ್ಷಗಳ ಹಿಂದೆ ಈ ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠದ 34ನೇ ಅಧಿಪತಿಗಳು, ಜೀವನ್ಮುಕ್ತರು, ಆ ಪರಮ ಪೂಜ್ಯರು ಆಗಿರ್ತಕ್ಕಂತಹ ಜಗದ್ಗುರು ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರು 1924ನೇ ವರ್ಷದಲ್ಲಿ ಒಂದು ದೊಡ್ಡ ವಿಜಯ ಯಾತ್ರೆಯನ್ನು ಪ್ರಾರಂಭ ಮಾಡಿ, ಆ ವಿಜಯ ಯಾತ್ರೆಯಲ್ಲಿ ಮೊದಲನೇದಾಗಿ ಮೈಸೂರಿಗೆ ಬಂದು ಇಲ್ಲಿ ಅವರ ಅಪ್ಪಣೆಯಂತೆ, ಗುರುಗಳ ಅಪ್ಪಣೆಯಂತೆ ಮಹಾರಾಜರು ನಿರ್ಮಾಣ ಮಾಡಿಸಿರ್ತಕ್ಕಂತಹ ದೇವಸ್ಥಾನದಲ್ಲಿ ಜಗದ್ಗುರು ಶ್ರೀ ಸಚ್ಚಿದಾನಂದ ಶಿವಾಭಿನವ ನರಸಿಂಹ ಭಾರತಿ ಮಹಾಸ್ವಾಮಿಗಳವರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದರು. ಅದನ್ನು ಸಹ ಫಾಲ್ಗುಣ ಕೃಷ್ಣ ಏಕಾದಶಿ ದಿವಸ ಮಾಡಿದರು. ಫಾಲ್ಗುಣ ಕೃಷ್ಣ ಏಕಾದಶಿ ಅಂತಂದ್ರೆ ಅವರ ಜಯಂತಿ ಉತ್ಸವ. ಅವರ ಪವಿತ್ರವಾದಂತಹ ಜಯಂತಿ ಉತ್ಸವದ ಸಂದರ್ಭದಲ್ಲಿ ಅದೇ ದಿವಸ ಅವರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದರು. ಆ ನಂತರ ಅದಕ್ಕೆ ಅಭಿನವ ಶಂಕರಾಲಯ ಅನ್ನುವಂತಹ ನಾಮಕರಣವನ್ನು ಮಾಡಿದರು. ಆಗ ಆ ಪ್ರತಿಷ್ಠಾಪನಾ ಸಂದರ್ಭದಲ್ಲಿ ಅವರು ಅನೇಕ ದಿವಸಗಳ ಕಾಲ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರು ಇಲ್ಲಿದ್ದು ಎಲ್ಲರಿಗೂ ಸಹ ವಿಶೇಷವಾಗಿ ಆಶೀರ್ವಾದಗಳನ್ನು ಮಾಡಿದರು. ತದನಂತರ ದಕ್ಷಿಣ ಭಾರತದಲ್ಲಿ ಯಾತ್ರೆಯನ್ನು ಮಾಡಿದರು. 4 ವರ್ಷಗಳ ಕಾಲ ಒಂದು ಯಾತ್ರೆಯನ್ನು ಮಾಡಿ ತದನಂತರ ಶೃಂಗೇರಿಗೆ ಆಗಮಿಸಿದರು. ಇದು ಆಗಿ ಈ ಅಭಿನವ ಶಂಕರಾಲಯದ ಸ್ಥಾಪನೆಯಾಗಿ ಇದರ ಪ್ರಾರಂಭವಾಗಿ 100 ವರ್ಷಗಳು, ಈಗ ಬರುವಂತಹ ಏಕಾದಶಿಗೆ 100 ವರ್ಷಗಳಾಗುತ್ತೆ, 100 ವರ್ಷಗಳು ಸಮಾಪ್ತಿಯಾಗುತ್ತೆ. ಅಂತಹ ಒಂದು ಶತಮಾನೋತ್ಸವದ ಒಂದು ಸುಸಂದರ್ಭ ಇದು. ಅದೇ ರೀತಿಯಾಗಿ ನಮ್ಮ ಗುರುಗಳ ಸನ್ಯಾಸ ಸ್ವೀಕಾರವಾಗಿ 50ನೇ ವರ್ಷ ಈಗ ನಡೀತಾ ಇದೆ. 49 ವರ್ಷಗಳ ಮುಗಿದು 50ನೇ ವರ್ಷವೂ ಈಗ ನಡೀತಾ ಇದೆ. ಹಾಗೆ ಇಲ್ಲಿ ಈ ಮಠದ ಶತಮಾನೋತ್ಸವ ಮತ್ತು ನಮ್ಮ ಗುರುಗಳ ಸನ್ಯಾಸ ದೀಕ್ಷೆಯಾಗಿ 50ನೇ ವರ್ಷ ಸ್ವರ್ಣ ಮಹೋತ್ಸವ, ಹೀಗೆ ಎಲ್ಲ ಸಂದರ್ಭಗಳು ಸಹ ಸೇರಿ ಈ ಸಂದರ್ಭದಲ್ಲಿ ಬಂದಿವೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಇದನ್ನು ಆಚರಣೆ ಮಾಡಬೇಕು ವಿಶೇಷವಾಗಿ ಅನ್ನುವಂತಹ ಒಂದು ಸಂಕಲ್ಪವು ಬಂದಿತ್ತು. ಅದರಂತೆ ಇಲ್ಲಿಗೆ ಇವತ್ತಿನ ದಿವಸ ನಮ್ಮ ಗುರುಗಳ ಪರಿಪೂರ್ಣವಾದಂತಹ ಒಂದು ಅನುಗ್ರಹಗಳನ್ನು ಪಡ್ಕೊಂಡು ಇವತ್ತಿನ ದಿವಸ ಈ ಯಾತ್ರೆಯಲ್ಲಿ ಇಲ್ಲಿಗೆ ಬಂದಿದ್ದೇವೆ. ವಿಶೇಷವಾಗಿ ಈ ಸಂದರ್ಭದಲ್ಲಿ ಈ ಒಂದು ಭವನವನ್ನು ಉದ್ಘಾಟನೆ ಮಾಡಿದ್ದೇವೆ. ನೂತನವಾಗಿ ಇದರ ನಿರ್ಮಾಣವು ಮಾಡಲಾಗಿದೆ. ಈ ಹಿಂದೆ ಇಲ್ಲೊಂದು ಭವನ ಇತ್ತು, ಅದು ಹೇಗಿತ್ತು ಅಂತ ಎಲ್ರಿಗೂ ಗೊತ್ತೇ ಇದೆ. ಈಗ ವಿಶೇಷವಾಗಿ ಇದನ್ನು ನಿರ್ಮಾಣ ಮಾಡಿ ಅನೇಕ ವರ್ಷಗಳ ಕಾಲ ವಿಶೇಷವಾಗಿ ಇರುವಂತೆ ಇದರ ಒಂದು ಸಭಾಭವನವನ್ನು ಇವತ್ತಿನ ದಿವಸ ನಿರ್ಮಾಣ ಮಾಡಲಾಗಿ ಇವತ್ತು ಇದರ ಉದ್ಘಾಟನೆಯನ್ನು ಮಾಡಿದ್ದೇವೆ. ಈ ಭವನಕ್ಕೆ ಯಾವ ಹೆಸರನ್ನಿಡಬೇಕು ಅಂತ ಯೋಚನೆ ಮಾಡಿದಾಗ ನಮ್ಮ ಮನಸ್ಸಿಗೆ ಬಂದಿದ್ದು ಸಚ್ಚಿದಾನಂದ ವಿಲಾಸ ಅಂತಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾಕೆ ಅಂತಂದ್ರೆ ಶೃಂಗೇರಿಯಲ್ಲಿ ಗುರುಗಳು ವಾಸ್ತವ್ಯ ಮಾಡುವಂತಹ ಒಂದು ಭವನ ಏನಿದೆಯೋ ತುಂಬಾ ಹಿಂದಿನ ಕಾಲದ ಭವನ. ಆ ಒಂದು ಭವನಕ್ಕೆ ಸಚ್ಚಿದಾನಂದ ವಿಲಾಸ ಅಂತ ಹೆಸರು. ಯಾಕೆ ಅಂತಂದ್ರೆ ಅದನ್ನು ಕಟ್ಟಿಸಿದವರು ಸಚ್ಚಿದಾನಂದ ಶಿವಾಭಿನವ ನರಸಿಂಹ ಭಾರತಿ ಮಹಾಸ್ವಾಮಿಗಳವರು. ಹಾಗಾಗಿ ಅವರ ಹೆಸರಿನಲ್ಲೇ ಅದಕ್ಕೆ ಸಚ್ಚಿದಾನಂದ ವಿಲಾಸ ಅನ್ನುವಂತಹ ಆ ಭವನವು ಪ್ರಸಿದ್ಧವಾಗಿದೆ. ಅದೇ ರೀತಿಯಾಗಿ ಕಾಲಟಿಯಲ್ಲಿ ಶಂಕರ ಭಗವತ್ಪಾದಾಚಾರ್ಯರ ಜನ್ಮಸ್ಥಳವಾಗಿರ್ತಕ್ಕಂತಹ ಕಾಲಟಿ, ಇವತ್ತಿನ ದಿವಸ ಶಂಕರಾಚಾರ್ಯರ ಜನ್ಮಸ್ಥಳವು ಕಾಲಟಿ. ಅಲ್ಲಿಗೆ ನಾವೆಲ್ಲ ಹೋಗಿ ಶಂಕರರ ಜನ್ಮಸ್ಥಳವನ್ನು ದರ್ಶನ ಮಾಡಿ ಬರ್ತಾ ಇದ್ದೀವಿ ಅಂತಂದ್ರೆ ಅದನ್ನು ಮಾಡಿದವರು ಸಚ್ಚಿದಾನಂದ ಶಿವಾಭಿನವ ನರಸಿಂಹ ಭಾರತಿ ಮಹಾಸ್ವಾಮಿಗಳು. ಅವರು ತಮ್ಮ ದಿವ್ಯ ದೃಷ್ಟಿಯಿಂದ ಯಾವುದು ಶಂಕರರ ಅವತಾರ ಸ್ಥಳ ಅನ್ನುವುದನ್ನು ನೋಡಿ ಅದನ್ನು ಉದ್ಧಾರ ಮಾಡಿಸಿ ಅಲ್ಲಿ ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿಸಿ ಇವತ್ತಿನ ದಿವಸ ನಾವೆಲ್ಲರೂ ಸಹ ಅದನ್ನು ನೋಡಿ ಕೃತಾರ್ಥರಾಗುವುದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ, ಅನುಗ್ರಹವನ್ನು ಮಾಡಿಕೊಟ್ಟಿದ್ದಾರೆ ಜಗದ್ಗುರುಗಳು. ಹಾಗಾಗಿ ಅಲ್ಲೂ ಸಹ ಅವರು ಹೋದಾಗ ಅಲ್ಲೊಂದು ಗುರುಭವನವನ್ನು ನಿರ್ಮಾಣ ಮಾಡಲಾಗಿತ್ತು. ಅದಕ್ಕೂ ಸಹ ಸಚ್ಚಿದಾನಂದ ವಿಲಾಸ ಅನ್ನುವಂತಹ ಹೆಸರಿದೆ. ಹಾಗಾಗಿ ಇಲ್ಲೂ ಸಹ ಈ ಒಂದು ಭವನಕ್ಕೆ ಸಚ್ಚಿದಾನಂದ ವಿಲಾಸ ಅವರ ಹೆಸರನ್ನೇ ಇಟ್ಟು ಸಚ್ಚಿದಾನಂದ ವಿಲಾಸ ಎಂಬುದಾಗಿ ಇದಕ್ಕೆ ಹೆಸರನ್ನು ಇಡಬೇಕು ಅಂತ ನಮ್ಮ ಮನಸ್ಸಿಗೆ ಬಂತು. ಅದರಂತೆ ಇದಕ್ಕೆ ಈ ಒಂದು ಹೆಸರನ್ನು ಇಡಲಾಗಿದೆ. ಈ ಒಂದು ಭವನದ ಉದ್ಘಾಟನೆಯನ್ನು ಇವತ್ತಿನ ದಿವಸ
ಮಾಡಿದ್ದೇವೆ. ಅತ್ಯಂತ ಸುಂದರವಾಗಿ, ಅತ್ಯಂತ ವಿಶಾಲವಾಗಿ ಈ ಒಂದು ಭವನದ ನಿರ್ಮಾಣವಾಗಿದೆ. ಇದು ಅತ್ಯಂತ ಸಂತೋಷಕರವಾದಂತಹ ವಿಷಯ, ನಮಗೆ ಅತ್ಯಂತ ಸಂತೋಷ ಉಂಟಾಗ್ತಾ ಇದೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಈ ಶತಮಾನೋತ್ಸವದ ಆಚರಣೆಯನ್ನು ವಿಶೇಷವಾಗಿ ಮಾಡಬೇಕು ಅನ್ನುವಂತಹ ಸಂಕಲ್ಪದಿಂದ ಇವತ್ತು ಇಲ್ಲಿಗೆ ಬಂದಿದ್ದೇವೆ. ಇಲ್ಲಿಯ ಪರಂಪರಾಗತ ಶಿಷ್ಯರಾಗಿರ್ತಕ್ಕಂತಹ ನೀವೆಲ್ಲರೂ ಸಹ ಇದರಲ್ಲಿ ವಿಶೇಷವಾಗಿ ಭಾಗವಹಿಸಿ ಇದಕ್ಕೆ ಬೇಕಾದಂತಹ ಏರ್ಪಾಟುಗಳಲ್ಲಿ ಎಲ್ಲರೂ ಸಹ ನಿಮ್ಮ ಯಥಾಶಕ್ತಿ ಅನುಸಾರವಾಗಿ ಯಥಾಶಕ್ತಿ ಇದರಲ್ಲಿ ಭಾಗವಹಿಸಿ